ಸಂತೋಷಕ್ಕೆ ಕಾರಣ ನೀನೇಸಯ್ಯ, ನೀನೇಸಯ್ಯ ನನ್ನ ಆಧಾರವೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇಸಯ್ಯ, ನೀನೇಸಯ್ಯ ನನ್ನ ಐಶ್ವರ್ಯ ನೀನೇ. ನನ್ನ ಸಂತೋಷಕ್ಕೆ ಕಾರಣ ನೀನೇಸಯ್ಯ, ನೀನೇಸಯ್ಯ ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇಸಯ್ಯ, ನೀನೇಸಯ್ಯ ನನ್ನ ಐಶ್ವರ್ಯ ನೀನೇ. ನಿನ್ನ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಗಿ ಬಂದೆ. ಭಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಗಿ ಬಂದೆ. ಭಯದಿಂದಲೂ ಮರಣದ ವ್ಯಾಧಿಯಿಂದಲೂ ಬೇಟೆಗಾರನ ಭಯದಿಂದಲೂ ಮರಣದ ವ್ಯಾಧಿಯಿಂದಲೂ ತಪ್ಪಿಸಿದರು ನೀನೇಸಯ್ಯ, ಕಾಪಾಡಿದರು ನೀನೇಸಯ್ಯ, ತಪ್ಪಿಸಿದರು ನೀನೇಸಯ್ಯ, ಕಾಪಾಡಿದರು ನೀನೇಸಯ್ಯ. ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಸಾವಿರಾರು ತಲೆಮಾರಿನ ಸಂತತಿಯನ್ನು ಕಾಯುವ ದೇವ ನೀನೇ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ನಿಮ್ಮನೆ ಗೊತ್ತಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತ. ಹೌದು ಸ್ವಾಮಿ, ಗೊತ್ತಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನಾರಾಧಿಸುವ ನಾವೇ ಧನ್ಯರು, ನಾವೇ ಧನ್ಯರು, ಆರಾಧಿಸುವ ನಾವೇ ಧನ್ಯರು, ಸೇವೆ ಮಾಡುವ ನಾವೇ ಧನ್ಯರು. ನಿಮ್ಮ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య.
ನನ್ನ ಕುಟುಂಬವು ಎಲ್ಲರೂ ಸೇರಿ ಮತ್ತೊಂದು ಸಲ Hallelujah. Praise the Lord. ನಿನ್ನ ಸೇವೆ ಮಾಡುವ, ನಿನ್ನ ಆರಾಧಿಸುವ. Hallelujah. Praise the Lord. Praise the Lord. ನನ್ನ ಸಂತೋಷಕ್ಕೆ ಸ್ವಾಮಿ ನೀನೇ ಕಾರಣ. ನನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ಈ ವರ್ಷವೆಲ್ಲ ಕಾದು ಕಾಪಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ಮುಂದಿನ ವರ್ಷವೂ ನನ್ನನ್ನು ಕಾಪಾಡುವ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ನಿನ್ನ ರಕ್ತ ಕೋಟೆಯಲ್ಲಿ ಸ್ವಾಮಿ ನನ್ನನ್ನು ಮರೆ ಮಾಡಿದ್ಯಾ ಸ್ವಾಮಿ. ನನ್ನನ್ನು ಮರೆ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಈ ವರ್ಷವಿಡೀ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲೂ ನಿನಗೆ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ನಿನ್ನ ಶಿಲುಬೆಯ ನೆರಳಲ್ಲಿ ನನ್ನನ್ನು ಕಾಪಾಡಿದಕ್ಕಾಗಿ ಸ್ತೋತ್ರ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ನಮನ ಏಸಯ್ಯ, ಮಹಿಮೆ ಏಸಯ್ಯ. ನನ್ನನ್ನು ಸಾವಿರಾರು ತಲೆಮಾರುಗಳವರೆಗೆ ಕಾಪಾಡುವ ದೇವರೇ, ನನ್ನ ಸಂತತಿಯನ್ನು ಕಾಪಾಡು, ನನ್ನ ಸಂತತಿಯನ್ನು ಬಲಪಡಿಸು, ನಿನ್ನ ರಾಜ್ಯದ ಮಹಿಮೆಗಾಗಿ ಬೇಗಿಸು. ನನ್ನ ಕುಟುಂಬ, ನನ್ನ ಬಂಧು ಮಿತ್ರರು, ನನ್ನ ಸ್ನೇಹಿತರು, ನನ್ನ ಬಂಧು ಬಳಗವನ್ನು, ನನ್ನ ಊರನ್ನು, ನನ್ನ ದೇಶವನ್ನು ನಿನ್ನ ರಕ್ತ ಕೋಟೆಯಲ್ಲಿ ಮರೆಮಾಚಿ ಕಾಪಾಡು. ನಾವೇ ನಿಜವಾದ ಭಾಗ್ಯವಂತರು ಸ್ವಾಮಿ. ನಿನ್ನನ್ನು ಆರಾಧಿಸುವ ನಾವು ಧನ್ಯರು ಸ್ವಾಮಿ. ನಿನ್ನನ್ನು ಮಹಿಮೆಪಡಿಸೋದಕ್ಕಾಗಿ ನಮಗೆ ಸ್ತೋತ್ರ ಸ್ವಾಮಿ. ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ 2025ರಲ್ಲಿ ಕಾದು ಕಾಪಾಡಿದಕ್ಕಾಗಿ ಸ್ತೋತ್ರ. 2026ಕ್ಕೆ ನನ್ನ ಬರಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ನಾನು ನನ್ನ ಮನೆಯವರು ನಿನ್ನನ್ನೇ ಆರಾಧಿಸುತ್ತೇವೆ, ನಿನ್ನನ್ನೇ ಸ್ತುತಿಸುತ್ತೇವೆ, ನಿನ್ನನ್ನೇ ಮಹಿಮೆಪಡಿಸುತ್ತೇವೆ. ನಮ್ಮನ್ನು ಮುಂದಿನ ವರ್ಷಗಳಲ್ಲಿ ಕಾದು ಕಾಪಾಡು. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ನಾವು ಆರಾಧನೆ ಭಾಗವನ್ನು ಮುಗಿಸಿ ಸಂತೋಷವಾಗಿ ನಾವು ಕೊನೇ ಭಾನುವಾರವಾದಂಥ 2025ರ ಕೊನೇ ಭಾನುವಾರ, ಮಕ್ಕಳು ನೋಡ್ಕೊಳ್ಳಿ ಹೊರಗಡೆ, ಅಲ್ಲಿ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಹಲ್ಲೆಲೂಯಾ. ಕೊನೇ ಭಾನುವಾರವಾದಂತಹ 2025ರ ಕೊನೆಯ ಪ್ರಾರ್ಥನೆಯನ್ನು ಮುಗಿಸ್ತಾ ಇದ್ದೀವಿ. ಹಂಗೆ ಹೇಳ್ಕೊಂಡು 2020 ಕೊನೆಯ ಪ್ರಾರ್ಥನೆ ಆಲಯದಲ್ಲಿ ಮಾತ್ರ, ನಿಮ್ಮ ಮನೆಗಳಲ್ಲಿ ಪ್ರಾರ್ಥನೆ ನಿಲ್ಸಕ್ಕೆ ಹೋಗಬೇಡಿ. ಹಲ್ಲೆಲೂಯಾ. ಎರಡನೇದಾಗಿ 2026ಕ್ಕೆ ನಾವು ಸ್ವಾಗತ ಮಾಡೋಣ. ಹಲ್ಲೆಲೂಯಾ. 2025ನ ಸಂತೋಷವಾಗಿ ಕಳಿಸಿಕೊಟ್ಟು 2026ನ್ನು ನಾವು ಏನು ಮಾಡಬೇಕು? ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ. ಸ್ವಾಗತ ಮಾಡೋಣ ನಾವು. ಆಮೇನ್. ಹಲ್ಲೆಲೂಯಾ. ಗಂಡಸರು ಮಾತ್ರ ಹೇಳಿ ಏನು ಮಾಡ್ಬೇಕು? 26ಕ್ಕೆ
ಹೆಂಗಸರು ಮಾತಾಡಬೇಡಿ, ಗಂಡಸರು ಮಾತ್ರ ಏನು ಮಾಡಬೇಕು? ಸ್ವಾಗತ ಮಾಡಬೇಕು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಾಗಾದ್ರೆ ನಾವು 2025 ಮುಗಿಸುವಾಗ ದೇವರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಮುಗಿಸೋಣ. ಆಮೇನ್. ದೇವರೇ 2025 ನಮ್ಮನ್ನ ಕಾದು ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ಮುಂದಿನ ವರ್ಷದಲ್ಲಿ ನಮ್ಮನ್ನ ಚೆನ್ನಾಗಿ ಜೀವಮಾನ ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ್ತೀರಾ? ಯಾರು ಮಧ್ಯ ಮಾತಾಡಬೇಡಿ, ಆ ಕಡೆ ಮಾತಾಡಬಾರ್ದು. ಹಲ್ಲೆಲೂಯಾ. ಈಗ ನಾವು ಸ್ತೋತ್ರ ಮಾಡೋದಾದ್ರೆ ಇವತ್ತು ನಾವು ಕೀರ್ತನೆ 100ನೇ ಅಧ್ಯಾಯನ ತೆಗೆದುಕೊಳ್ಳೋಣ. ಆಮೇನ್. 100ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾನು ಓದ್ತೀನಿ, ನೀವು ನನ್ನ ಜೊತೆ ಹೇಳಬೇಕು. ಆಮೇನ್. ಹಲ್ಲೆಲೂಯಾ. ಹಾಗಾದರೆ ನಾವು ಇವತ್ತು ಸ್ತೋತ್ರವನ್ನು ಹೇಳೋದಕ್ಕೋಸ್ಕರ ಇವತ್ತು ನಾನು ಕೀರ್ತನೆ ಓದಿ ಹೇಳ್ತೀನಿ. ಎಷ್ಟೋ ದಿವಸ ನೀವು ಓದ್ತಿದ್ರಿ, ಇವತ್ತು ನಾನು ಓದಿ ಹೇಳ್ತೀನಿ, ನೀವು ನನ್ನ ಜೊತೆ ಹೇಳಬೇಕು. ಸಮಸ್ತ ಭೂನಿವಾಸಿಗಳೇ, ತಂದೆಯಾದ ದೇವರಿಗೆ ಜಯಘೋಷ ಮಾಡಿರಿ. ತಂದೆಯಾದ ದೇವರನ್ನು ಸಂತೋಷದಿಂದ ಸೇವಿಸಿರಿ. ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ತಂದೆಯಾದ ದೇವರನ್ನೇ ದೇವರೆಂದು ತಿಳಿದುಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು, ಆತನು ಪಾಲಿಸುವ ಹಿಂಡು ಆಗಿದ್ದೇವೆ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರವನ್ನು ಸ್ಮರಿಸಿರಿ. ಆತನ ನಾಮವನ್ನು ಕೊಂಡಾಡಿರಿ. ತಂದೆಯಾದ ದೇವರು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ ಇರುವುದು. ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವುದು. ಆಮೇನ್. ಇಲ್ಲಿ ನಾವು ಒಟ್ಟಾಗಿ ಟೋಟಲಾಗಿ 5 ವಚನಗಳನ್ನು ನಾವು ನೋಡ್ಕೊಂಡಿದ್ದೀವಿ. ಈ 5 ವಚನದಲ್ಲಿ ಯಾಕೆ ಈ ವಚನವನ್ನು ಓದಿಸ್ತಾ ಇದ್ರೆ, ಇಲ್ಲಿ ತಂದೆಯಾದ ದೇವರ ಹೆಸರು ಯೆಹೋವ ಅಂತಿದೆ. ಆದರೆ ಯೆಹೋವ ಅಂತ ನಾನು ಯಾಕೆ ಕರಿತಾ ಇಲ್ಲ ಅಂದರೆ, ನಿಮ್ಮ ಅಪ್ಪನ ನೀವು ಮಾದೇವ, ರಾಚಪ್ಪ, ಉಮೇಶ ಅಂತ ಕರಿತೀಯವ? ಮಾತಾಡಬೇಕು. ನಿಮ್ಮ ಅಪ್ಪನ ಹೆಸರೇನು? ಕೇಳಿಸ್ತಾ ಇಲ್ಲ, ಇಲ್ಲಿ ಕೇಳಿಸ್ತಾ ಇಲ್ಲ. ನಿಮ್ಮ ಅಪ್ಪನ ಹೆಸರೇನು? ಶೇಖರ್. ಶೇಖರ ಅಂತ ಕರಿತೀಯಾ? ಉಮೇಶ ಅಂತ ಕರಿತೀಯಾ? ಅಲ್ಲಲ್ಲಿ ನಿಮ್ಮ ಅಪ್ಪನ ಹೆಸರೇನು ಅಂಕಲ್? ಏನು ಹೆಸರು? ಮಂಚಯ್ಯ. ಮಂಚಯ್ಯ ಅಂತ ಕರಿತೀಯಾ? ಇಲ್ಲ. ನಿಜ ಅಲ್ವಾ? ಯೇಸು ಸ್ವಾಮಿನೂ ಕೂಡ ಹೊಸ ಒಡಂಬಡಿಕೆ ಪುಸ್ತಕದಲ್ಲಿ ಎಲ್ಲೂ ಕೂಡ ತಂದೆಯಾದ ದೇವರ ಹೆಸರನ್ನು ಕರೀಲಿಲ್ಲ. ಅವರು ತಂದೆಯೇ ತಂದೆಯೇ ತಂದೆ ಅಂತ ಮಹಿಮೆಪಡಿಸುತ್ತಾರೆ. ಅವರು ಎಲ್ಲೂ ಕೂಡ ನನ್ನ ತಂದೆಯ ಹೆಸರು ಯೆಹೋವ ಅಂತ ಹೇಳಲಿಲ್ಲ. ತಂದೆ ದೇವರ ಹೆಸರನ್ನ ನಾಮನ ಬಾಯಲ್ಲಿ ಹೇಳಲಿಲ್ಲ. ಅವ್ರು ಏನಿದ್ರು ಕೂಡ ತಂದೆ ದೇವರ ಹೆಸರ ಬದಲಿಗೆ ಆ ಜಾಗದಲ್ಲೆಲ್ಲ ತಂದೆಯೇ ತಂದೆ ಅಂತ ಸೇರಿಸರು. ಯೇಸು ಸ್ವಾಮಿನೇ ತಂದೆಯಾದ ದೇವರ ಹೆಸರನ್ನು ಹಿಡಿದು ಕರೆಯದೇ ಇದ್ದ ಮೇಲೆ ನಾನು ನೀನು ಹೆಸರು ಹಿಡಿದು ಕರಿಬಾರ್ದು ಅಂದರೆ ಒಂದು ಆಸೆ ನನಗಷ್ಟೇ. ಅಲ್ಲಲ್ಲಿಯ ಕರಿಬಾರ್ದು ಅಂತ ಏನಿಲ್ಲ. ತಂದೆ ದೇವ್ರ ಹೆಸರೇನಂತ ಕೇಳಿದ್ರೆ ಹೇಳದೇ ಇರಬೇಡಿ, ಹೇಳಬೇಕು. ತಂದೆ ದೇವ್ರ ಹೆಸರಿಂದ ನಿಮ್ಮ ಅಪ್ಪನ ಹೆಸರಿಂದ ಮಂಚ ಅಂತ ಹೇಳ್ತೀರ ನೀವು. ಹಾಗೆ ನಮ್ಮ ತಂದೆ ದೇವರ ಹೆಸರನ್ನು ಯೆಹೋವ ಅಂದರೆ ಯೇಸು ಸ್ವಾಮಿಯ ತಂದೆಯ ಹೆಸರು ಯೆಹೋವ ಅಂತೇಳಿ. ಈ ದೇವರೇ ಸೃಷ್ಟಿಕರ್ತನು. ಯೇಸುವಿನ ನಾಮದ ಮೂಲಕ ಎಲ್ಲ ಸೃಷ್ಟಿ ಮಾಡಿರೋದು. ಆಮೇನ್. ಯೇಸುವಿನ ನಾಮದ ಮೂಲಕ ಏನು ಮಾಡಿದ್ರು? ಎಲ್ಲವನ್ನ ಸೃಷ್ಟಿ ಮಾಡಿದ್ರು. ಇವತ್ತು ನಾನು ನೀನು ಉಂಟಾಗಿದ್ದು ಕೂಡ ಯೇಸುವಿಂದಾನೆ. ಆದರೆ ತಂದೆಯಾದ ದೇವರು ಯೇಸು ನಾಮದಲ್ಲಿ ಸೃಷ್ಟಿ ಮಾಡಿದ್ರು ಅಷ್ಟೇ. ಹಲ್ಲೆಲೂಯಾ. ಯೇಸುವಿನ ಆಸೆಗೋಸ್ಕರ ಸೃಷ್ಟಿ ಮಾಡಿದ್ರು ಬೇರೆ. ಹಾಗಾದರೆ ಯೇಸು ಸ್ವಾಮಿ ನಮ್ಮನ್ನು ಸೃಷ್ಟಿ ಮಾಡಿ ಕೈ ಬಿಡಲಿಲ್ಲ. 2025 ನಮ್ಮನ್ನು ಕಾದು ಕಾಪಾಡಿದ್ದಾರೆ ಬೇರೆ. ಅದಕ್ಕೋಸ್ಕರ ನಾವು ಇವತ್ತು ಸಂತೋಷದಿಂದಲೂ ಉಲ್ಲಾಸದಿಂದಲೂ ನಾವು ಏನು ಮಾಡೋ ಗೊತ್ತಾ? ಆತನ ನಾಮವನ್ನು ಜಯಘೋಷ ಮಾಡಬೇಕು. ಆಮೇನ್, ಆಮೇನ್. ನಾನು ಈಗ ತಾನೇ ನಾವು ಓದಿರತಕ್ಕಂತಹ ಕೀರ್ತನೆ ಭಾಗವನ್ನು ನಾವು ಇದರ ಮೂಲಕವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದ್ರ ಮೂಲಕ 2025 ನಾವು ಸಂತೋಷವಾಗಿ ಮುಗಿಸಿ 2026 ನಾವು ಸಂತೋಷವಾಗಿ ಬರೋಣ ಪ್ರಿಯರೇ. ಆಮೇನ್, ಆಮೇನ್. ಇಲ್ಲಿ ವಾಕ್ಯದಲ್ಲಿ ಬರೆದಿದೆ, ಆಗಲೇ ನೀವೆಲ್ಲರೂ ಸೇರಿ ಓದಿರ್ತಕ್ಕಂಥ ವಾಕ್ಯ, ಸಮಸ್ತ ಭೂನಿವಾಸಿಗಳೇ ತಂದೆಯಾದ ದೇವರಿಗೆ ಜಯಘೋಷ ಮಾಡಿರಿ. ಘೋಷ ಅಂದರೆ ಗೊತ್ತಾ, ಸ್ವಲ್ಪ ಸೌಂಡ್ ಜಾಸ್ತಿ. ಹಲ್ಲೆಲೂಯಾ. ಸಮಸ್ತ ಭೂನಿವಾಸಿಗಳೇ, ಬರೀ ನಮ್ಮ ಸಭೆಯವರು ಮಾತ್ರ ಅಲ್ಲ, ಬೇರೆ ಸಭೆಯವರು ಮಾತ್ರ ಅಲ್ಲ, ಬೈರಾಪುರದವರು ಮಾತ್ರ ಅಲ್ಲ, ಸಮಸ್ತ ಭೂ ನಿವಾಸಿಗಳೇ ತಂದೆಯಾದ ದೇವರಿಗೆ ಜಯಘೋಷ ಮಾಡಿರಿ.
ಒಂದು ಕಾಲ ಬರ್ತದಂತೆ, ಒಂದು ಕಾಲ ಬರ್ತದಂತೆ ಇಡೀ ಪ್ರಪಂಚದ ಜನ ಪಾಪ ಮಾಡಿದವ್ರು ಎದೆ ಪಡ್ಕೊಳ್ತಾರಂತೆ. ಅಯ್ಯೋ ನಾನು ಅವತ್ತು ಯೇಸು ಮಾತು ಕೇಳಬೇಕಾಗಿತ್ತು ಅಂತ ಎದೆ ಪಡ್ಕೊಳ್ತಾರಂತೆ. ಮತ್ತೆ 24ನೇ ಅಧ್ಯಾಯದಲ್ಲಿ ಬರೆದಿದೆ ಪ್ರಿಯರೇ, ಅದಕ್ಕೆ ಓದಲಿಕ್ಕೆ ಸಮಯ ಇಲ್ಲ. ಆದರೆ ಕೆಲವು ಜನ ಹೇಳ್ತಾರಂತೆ ಯೇಸು ಮಸೀಹಿ ಜೈ ಅಂತ ಹೇಳ್ತಾರಂತೆ. ಹೆಂಗೆ? ಯೇಸು ಮಸೀಹಿ ಜೈ ಅಂತ ಹೇಳ್ತಾರಂತೆ. ಯೇಸು ರಾಜ ಬಂದು ನಮ್ಮನ್ನು ಕರೆದುಕೊಂಡು ಹೋಗುವಂಥ ಸಮಯ ಹತ್ತಿರದಲ್ಲಿದೆ. ನಾವು 1 ವರ್ಷ ನಾವು ಮುಗಿತಾ ಬಂದಾಗ ತಿಳ್ಕೋಬೇಕು ಯೇಸು ರಾಜ್ಯ ಬರಲಿಕ್ಕೆ ಹತ್ರ ಆಯಿತು ಅಂತೇಳಿ. ಅರ್ಥ ಆಗ್ತಿದೆಯಾ? ಇವತ್ತು ಬರ್ತ್ಡೇ ಮಾಡ್ತಾಳೆ ಅಬ್ಬಿ. ಬರ್ತ್ಡೇ ಮಾಡಬೇಕಾದ್ರೆ ನೀವು ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳ್ತಿರಲ್ಲ, ಅದು ಹ್ಯಾಪಿ ಬರ್ಡೇ ಅಲ್ಲ ಪ್ರಿಯರೇ. 1 ವರ್ಷ ನಿನಗೆ ವಯಸ್ಸು ಜಾಸ್ತಿ ಆಗಿದೆ ಅಂತ ಅರ್ಥ. ನೀನು ಸಾವಿನ ಹತ್ರಕ್ಕೆ ಹೋಗ್ತಾ ಇದ್ದೆ ಅಂತ ಅರ್ಥ. ನಿಜ ಅಲ್ವಾ? 1 ವಯಸ್ಸು ಜಾಸ್ತಿ ಆಯಿತು, ನಿಂದು ಯೌವನ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಅಯ್ಯೋ ನನಗೆ 30 ವರ್ಷ 31, ಹೌದು ಹ್ಯಾಪಿ ಬರ್ಡೇ. ಆದರೆ 1 ವರ್ಷ ಜಾಸ್ತಿ ಆದಾಗ ನಿಂದು 1 ವರ್ಷ ಆಯುಷ ಕಡಿಮೆ ಆಯಿತು ತಿಳ್ಕೊಳ್ಳಿ. ಅದನ್ನ ಜನ ತಿಳ್ಕೊಳ್ತಾ ಇಲ್ಲ. ಅಲ್ಲೆಲ್ಲೂಯಾ. ಈ 1 ವರ್ಷ ಜಾಸ್ತಿ ಆಗಿದೆಯಲ್ಲ, ಅದರಲ್ಲಿ ನೀನು ಏನು ಮಾಡಿದ್ದೆ ದೇವರಿಗೆ? ಇದನ್ನ ದೇವರು ಇವತ್ತು ಲೆಕ್ಕ ಕೇಳ್ತಾರೆ. ಹಾಗಾದರೆ ಇವತ್ತಿನಿಂದ 2025 ನಾವು ಕಳಿಸ್ಕೊಡುವಾಗ ಸಂತೋಷದಿಂದ ಜಯಘೋಷ ಮಾಡಿ ಕಳಿಸ್ಕೊಡೋಣ. ಆಮೆನ್. ತಂದೆಯಾದ ದೇವರನ್ನ ಉತ್ಸಾಹದಿಂದ ಸೇವಿಸಿರಿ, ಉತ್ಸಾಹದಿಂದ ಆತ್ಮ ಸನ್ನಿಧಿಗೆ ಬನ್ನಿರಿ. ಚರ್ಚಿಗೆ ಬರಬೇಕಿದ್ರೆ ಕರೆಕ್ಟ್ ಟೈಮಿಗೆ ಬರಬೇಕು. ಹಲ್ಲೆಲೂಯಾ. ಉತ್ಸಾಹದಿಂದ ಬರಬೇಕು. ಅಯ್ಯೋ ಪಾಸ್ಟರ್ ಬೈತಾರಲ್ಲ ಅಂತ ಬರಬಾರ್ದು, ಹೋಗ್ಬೇಕಲ್ಲ ಅಂತ ಹೋಗ್ಬಾರ್ದು. ಅಯ್ಯೋ ಇವತ್ತು ಹಾಲು ತುಪ್ಪ ಇತ್ತಲ್ಲ ನಾನು ಏನು ಮಾಡಲಿ ಅಂತ ಬರಬಾರ್ದು. ಅಯ್ಯೋ ಇವತ್ತು ಮದುವೆ ಇತ್ತಲ್ಲ ನಾನು ಊಟ ಬಿಟ್ಟು ಬಂದ್ಬಿಟ್ಟಲ್ಲ ಅಂತ ಯೋಚನೆ ಮಾಡಬಾರ್ದು. 2 ಪೀಸ್ ಚಿಕನ್ಗೋಸ್ಕರ ದೇವರ ರಾಜ್ಯವನ್ನು ಕಳ್ಕೋಬಾರ್ದು. ಅಲ್ಲಲ್ಯಾ? ಎಲ್ಲೋ ಒಂದು ಕಡೆ 2 ಪೀಸ್ ಚಿಕನ್ ಇರ್ತದೆ, ಕರ್ನರೆ ಕರೆದಿರ್ತಾರೆ. ಅದಕ್ಕೆ ಏನು ಹೇಳ್ತಾರೆ ಕನ್ನಡದಲ್ಲಿ? ಕರ್ನರೆಗೆ ಬೀಗರ ಊಟ, ಬೀಗರೂಟ ಕರೆದಿರ್ತಾರೆ ತಗೊಂಡು ಬೀಗರೂಟಕ್ಕೆ ಹೋಗ್ಬಿಡೋದು, ಇಲ್ಲಿ ದೇವರ ಸನ್ನಿಧಾನ ಕಳ್ಕೊಳ್ಳೋದು. ಇಲ್ಲ ಸ್ವಾಮಿ ಹೇಳ್ತಾರೆ ದೇವರನ್ನ ಸಂತೋಷದಿಂದ ಸ್ವೀಕಾರ ಮಾಡ್ರಿ. ಅದಕ್ಕೇನೆ ಆಗಲೇ ಹಾಡು ಹೇಳಿದ್ದೇನು? ನಮ್ಮ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಆಧಾರ ನೀನೇ. ಹಲ್ಲೆಲೂಯಾ. ನಮ್ಮ ಸಂತೋಷಕ್ಕೆ ಆಧಾರವಾಗಿರೋ ಅವ್ರೊಬ್ಬರೇ ಕಣ್ರಿ. 2 ಪೀಸ್ ಮಟನ್ ತಿಂದು ಹೋಗ್ಬಿಡ್ತದೆ ಬಯಲು ದಸೆಗೆ. ನೀನು ಇವತ್ತು ಏನೇ ತಿಂದರೂ ಅದು ಮಾರನೇ ಸಹ ಹೋಗಲೇಬೇಕಾ? ಆದರೆ ದೇವರ ಪ್ರಸನ್ನತೆ ನಿನ್ನಲ್ಲಿ ಸರ್ವಶಕ್ತನಾದ ದೇವರ ಪ್ರಸನ್ನತೆ ನಿಮ್ಮಲ್ಲಿ ಉಳಿದಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿಂದ ತಂದೆಯಾದ ದೇವರನ್ನು ತಿಳಿದುಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನು ಆತನೇ, ಆತನ ಪ್ರಜೆಯು ಪಾಲಿಸ ಇಂಡು ನಾವಾಗಿದ್ದೀವಿ. ಹಾಗಾದರೆ ದೇವರು ಯಾರು ಗೊತ್ತಾ? ರಕ್ಷಕ, ಒಡೆ. ಎಷ್ಟೋ ಲೋಕದಲ್ಲಿ ದೇವರುಗಳಿದ್ದಾರೆ, ಆದರೆ ಇಡೀ ಪ್ರಪಂಚದಲ್ಲಿ ಇರುವಂಥ ದೇವರು ಯಾರನ್ನ ತಿಳ್ಕೊಳ್ಳಿ. ನಾನು ಆ ದೇವರ ಹೆಸರು ಹೇಳೋದಿಲ್ಲ, ಈ ದೇವರ ಹೆಸರು ಹೇಳೋದಿಲ್ಲ. ಇಡೀ ಪ್ರಪಂಚದಲ್ಲಿ ಯೇಸು ಸ್ವಾಮಿ ಎಲ್ಲ ಕಡೆ ಇದ್ದಾರೆ. ಯೋಚನೆ ಮಾಡಿ ನೋಡಿ. ಇಡೀ ಪ್ರಪಂಚದ ಮೂಲೆಯಲ್ಲಿ ಯಾರ ನಾಮ ಇದೆ? ಯೇಸು ಇಲ್ಲದಿರೋ ಜಾಗ ನೋಡಿ, ಹುಡುಕಿ ತೆಗೀರಿ ನೋಡೋಣ. ಇಡೀ ಪ್ರಪಂಚದಲ್ಲಿ ಇದ್ದಾರೆ, ಆದರೆ ಎಲ್ಲ ದೇವರುಗಳು ಎಲ್ಲ ಕಡೆಗಳಲ್ಲಿಲ್ಲ. ಆದರೆ ಯೇಸು ಮಾತ್ರ ಎಲ್ಲ ಕಡೆ ಇದ್ದಾರೆ. ಅಲ್ಲಲ್ಲಿಯ ಪ್ರಪಂಚದ ಮೂಲೆಯಲ್ಲಿ ಇರುವಂಥ ದೇವರು ಇದೇ ತಂದೆಯಾದ ದೇವರೊಬ್ಬರೇನೆ. ಅವರೇ ಯೇಸು, ಅವರೇ ಪವಿತ್ರಾತ್ಮ. ಹಲ್ಲೆಲೂಯಾ. ನಾವು ಆತನವರು, ಆತನ ಪ್ರಜೆಯು, ಆತನ ಪಾಲಿಸುವ ಹಿಂಡಾಗಿದ್ದೀವಿ. ಹಾಗಾದರೆ ದೇವರು ಪಾಲಿಸುವಂಥ ಮಕ್ಕಳು ನಾವಾಗಿರಬೇಕು. ನನ್ನ ಗಂಡ ಪಾಲಿಸೋದಲ್ಲ, ನನ್ನ ಹೆಂಡತಿ ಪಾಲಿಸೋದಲ್ಲ, ನನ್ನ ಮಕ್ಕಳು ಪಾಲಿಸೋದಲ್ಲ, ನಿನ್ನನ್ನು ದೇವರು ಪರಿಪಾಲಿಸಬೇಕು ಪ್ರಿಯರೇ. ಹಲ್ಲೆಲೂಯಾ. ನನ್ನನ್ನು ಯಾರು ಪರಿಪಾಲಿಸಬೇಕು? ಯಾರು ಪರಿಪಾಲಿಸಬೇಕು? ಇವತ್ತು ನಮ್ಮನ್ನು ಕಾಯುವವರು ದೇವರಾಗಿರ್ಬೇಕೆ ಹೊರತು ಮನುಷ್ಯರು ಎಷ್ಟೇ ಕಾದರೂ ಕೂಡ. ಈಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ, ಡಾಕ್ಟರ್ ಏನು ಹೇಳ್ತಾರೆ? ಕೊನೆಗಳಿಗೆ ಟ್ರೈ ಮಾಡಿಬಿಟ್ಟು ನಿಮ್ಮ ದೇವ್ರನ್ನ ನೆನೆಸ್ಕೊಳ್ಳಿ ಸಾಕು ಅಂತ ಹೇಳ್ತಾರೆ. ಡಾಕ್ಟ್ರ್ ಹೇಳೋ ಮಾತೇನು? ನಿಮ್ಮ ದೇವ್ರನ್ನ ನೆನೆಸ್ಕೊಳ್ಳಿ ಅಂತೇಳಿ. ಅಷ್ಟೇ ಅಲ್ವಾ? ಮನುಷ್ಯರು ಕೊನೆಯವರೆಗೆ ಪ್ರಯತ್ನ ಬಿಟ್ಟು ದೇವ್ರನ್ನ ನೆನೆಸ್ಕೊಪ್ಪ ಅಂತ ಹೇಳ್ತಾರೆ. ಒಂದು ತಾಯಿ, ಇವತ್ತು ತಾಯಿಯೇ ದೇವರು ಅಂತ ಆಟದಲ್ಲೆಲ್ಲ ಬರ್ತಿದೆ, ಆದರೆ ತಾಯಿ ನಿಜವಾದ ದೇವರಲ್ಲ. ತಾಯಿನ ಪ್ರೀತಿ ಮಾಡಬೇಕೇ ಹೊರತು ಪೂಜೆ ಮಾಡಬಾರ್ದು. ತಾಯಿನ ತುಂಬ ಪ್ರೀತಿ ಮಾಡಬೇಕು, ತಂದೆನ ತುಂಬ ಪ್ರೀತಿ ಮಾಡಬೇಕು. ಆದರೆ ಅವರು ದೇವರು ಸಮಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರು ಪ್ರೀತಿಗೆ ಪಾತ್ರರ ಹೊರತು ಪೂಜೆಗೆ ಪಾತ್ರರಲ್ಲ. ಪೂಜೆಗೆ ಪಾತ್ರ ಯಾರು ಗೊತ್ತಾ? ದೇವರೊಬ್ಬನೇ. ಹಲ್ಲೆಲೂಯಾ. ದೇವರು ಒಬ್ಬರು ಪರಿಪಾಲಿಸಲಿಲ್ಲ ಅಂದರೆ ಸಡನ್ನಾಗಿ ನಮಗೆ ಲಕ್ಕ ಹೊಡ್ಬಿಡ್ತದೆ, ಸಡನ್ನಾಗಿ ಆಕ್ಸಿಡೆಂಟ್ ಆಗ್ಬಿಡ್ತದೆ. ದೇವರು ದಯ ಇರೋದಕ್ಕೆ ನಾವು ಇಷ್ಟು ಚೆನ್ನಾಗಿ ಕೂತಿದ್ದೀವಿ ಪ್ರಿಯರೇ, ಇಷ್ಟು ಆರಾಮಾಗಿ ಕೂತಿದ್ದೀವಿ, ಇಷ್ಟು ಚೆನ್ನಾಗಿ ಚಪ್ಪಾಳೆ ಹೊಡಿತಿದ್ದೀವಿ, ಇಷ್ಟು ಚೆನ್ನಾಗಿ ಫ್ಯಾನ್ ಗಾಳಿಯಲ್ಲಿ ಕೂತಿದ್ದೀವಿ. ಫ್ಯಾನಿನ ಗಾಳಿಯಲ್ಲಿ ಕೂರ್ಲಿಕ್ಕೆ ದೇವರು ಶಕ್ತಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ದೇವರು ಪಾಲಿಸಿದ ನಮ್ಮ ಕೈ ಕಾಲುಗಳು ಗಟ್ಟಿಗಿದೆ. ದೇವರು ಒಂದು ಕ್ಷಣ ನಿನ್ನ ಮರ್ತು ಬಿಟ್ರೆ ಆ ಲೋಕದಲ್ಲಿ ಭೂಕಂಪ ಆಗ್ತದೆ. ಒಂದು ಕ್ಷಣ ಮರ್ತು ಬಿಟ್ರೆ ಉಸಿರು ನಿಂತೋಗ್ತದೆ. ದೇವರು ಇವತ್ತು ಮನಸ್ಸು ಮಾಡ್ಬಿಟ್ರೆ ನಮ್ಮ ಪರಿಸ್ಥಿತಿಗಳು ಚೇಂಜ್ ಆಗ್ತವೆ ಪ್ರಿಯರೇ. ಆದರೆ 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 ನನ್ನನ್ನು ನಿನ್ನನ್ನು ದೇವರು ಫಲಿಪಡಿಸೋದಕ್ಕೋಸ್ಕರ ನಾವು ಇವತ್ತು ಆರೋಗ್ಯವಾಗಿದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೆ ಬನ್ನಿರಿ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ದಯವಿಟ್ಟು ಬರುವಾಗ ಸುಮ್ಮನೆ ಚರ್ಚಿಗೆ ಬರಕ್ಕೆ ಹೋಗ್ಬೇಡಿ, ಸ್ತೋತ್ರ ಮಾಡ್ಬಿಟ್ಟು ಬನ್ನಿರಿ. ಈ ಭಾನುವಾರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಭಾನುವಾರ ಆಲಯಕ್ಕೆ ಹೋಗ್ಲಿಕ್ಕೆ ಕೃಪೆ ಕೊಟ್ಟಿದೆಯಲ್ಲಪ್ಪ, ಸ್ತೋತ್ರ. ಹೋಗ್ಬೇಕಾ ಬೇಡ ಕನ್ನಡಿ ಮುಂದೆ ನಿಂತ್ಕೊಂಡು ಹಿಂಗೇ ಬಾಚ್ಕೊಂಡು ಅಲ್ಲಿ ಓಡ್ ಬಂದ್ಬಿಡೋದಲ್ಲ. ಲೇಟ್ ಆಯ್ತು ಕಣ್ರಿ, ಲೇಟ್ ಆಯ್ತು ಕಣ್ರಿ, ಲೇಟ್ ಆಯ್ತು ಕಣ್ರಿ, ಬರೀ ಸ್ತೋತ್ರ ಇಲ್ಲ ಅಲ್ಲಿ ಬಾಯಿದೆ, ಬರೀ ಲೇಟ್ ಆಯ್ತು ಕಣ್ರಿ, ಲೇಟ್ ಆಯ್ತು ಕಣ್ರಿ, ಲೇಟ್ ಆಯ್ತು. ಇಲ್ಲ 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 ಇಲ್ಲ, ನೀವು ಮನೇಲಿ ಸ್ತೋತ್ರ ಮಾಡಿ. ಹೊಸ ಭಾನುವಾರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹಳೆಯ ವರ್ಷವನ್ನು ಕಳಿಸಿ 2026ಕ್ಕೆ ಕಾಲಿಡ್ಲಿಕ್ಕೆ ಕೃಪೆ ಕೊಟ್ಟಿದ್ದಲ್ಲಪ್ಪ, ಸ್ತೋತ್ರ ಅಂತೇಳಿ ನಿಮ್ಮ ಕುಟುಂಬದಲ್ಲಿ ದೇವರು ಮಾಡತಕ್ಕಂಥ ಕಾರ್ಯಗಳನ್ನು ನೆನೆಸಿ 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 ಕೃತಜ್ಞತಾ ಸ್ತೋತ್ರ ಹೇಳುತ್ತಾ ಆಲಯಕ್ಕೆ ಬನ್ನಿ. ಅಲ್ಲಿ ಸ್ವಾಮಿ ಹೇಳ್ತಾರೆ, ಕೃತಜ್ಞತಾ ಸ್ತುತಿಯೊಂದಿಗೆ ಮಾತನ ಮಂದಿರ ದ್ವಾರಗಳಿಗೂ ಕೀರ್ತನೊಡನೆ ಅಂಗಳಕ್ಕೂ ಬನ್ನಿರಿ. ಇವತ್ತು ಕರ್ತನ ಅಂಗಳಕ್ಕೆ ಬರ್ಬೇಕಾದ್ರೆ ಹೆಂಗೆ ಬರ್ತಾರೆ ಗೊತ್ತ ಜನ? ನೆಟ್ಟಿಗೆ ದೇವರನ್ನ ನೆನೆಸ್ಕೊ ಬರೋದಿಲ್ಲ. ಚಂದಮ್ಮ ಬಂದಿದ್ದಾನ, ಅಭಿ ಬಂದಿದ್ದಾನ, ಅಶೋಕ ಬಂದಿದ್ದಾನ, ರಾಜಪಕ್ಕದ ಬಂದಿದ್ದ, ಎಲ್ಲಾರ ನೋಡಿ ಆದ್ಮೇಲೆ ಕೊನೆಗೆ ಕೂತ್ಕೊಂಡು ಸೋತ್ರ 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 ಅಂತ ಹೇಳಿ. ಫಸ್ಟ್ ಬಂದಾಗ ನೀವು ಇವ್ರ ಮುಖ ನೋಡ್ಬೇಡಿ, ದೇವ್ರ ಮುಖ ನೋಡಿ. ಆಲಯಕ್ಕೆ ಬಂದಾಗ ಯಾರ ಮುಖ ನೋಡ್ಬೇಕು? ನಾವು ಬರೋಕೆ ಹೆಂಗ್ ಬರ್ತೀವಿ? ನಾವು ಪ್ರಾರ್ಥನೆ ಮಾಡ್ತೀವಿ. ಓಕೆ, ಈಗ ಈಗ ಹೆಂಗ್ ಬರ್ತಾ ಇದೀರ? ಇಷ್ಟರವರೆಗೆ ಓಕೆ, ಆಮೇನ್. ಒಬ್ರು ಒಳ್ಳೆಯವ್ರು ಸಿಕ್ಕಿದ್ರು, ಬಾಕಿ ಇರೋರು ಹೇಳಿ, ಹೃದಯ ಮುಟ್ಕೊಂಡು ಹೇಳಿ. ಒಳಗಡೆ ಬರುವಾಗ ದೇವರಿಗೆ ಸ್ತೋತ್ರ ಮಾಡಿ ಒಳಗಡೆ ಜನ ಇದ್ದೀರ. ಅಲ್ಲಿಂದ ಬೇಡ, ಅಲ್ಲಿಂದ ಬೇಡ, ಆಲಯದ ಒಳಗಡೆ ಬರೋದು. ಸ್ತೋತ್ರ ಮಾಡ್ಕೊಂಡು ಬರ್ತೀರಲ್ಲ, ಸ್ತೋತ್ರ ಮಾಡ್ಕೊಂಡು ಯಾರು ಬರ್ತೀರ ಅವ್ರಿಗೆ ಗ್ಯಾರಂಟಿ ಆಶೀರ್ವಾದ ಇದೆ. ಬರೋ ವರ್ಷ ನಿಮ್ಮನ್ನು ಸಮೃದ್ಧಿಯಾಗಿ ಕಾಪಾಡ್ತಾರೆ. ಸೇತನಿಗೆ ಗಂಡು ಮಗು ಆಗಿದ್ದಕ್ಕೆ ಸ್ತೋತ್ರ ಮಾಡಬೇಕು. 2025ರಲ್ಲಿ ಸ್ವಾಮಿ ಜನಗಳ ಅಂಗಿಸುವಿಕೆ ಮಧ್ಯದಲ್ಲಿ ದೇವರೇ ನನ್ನ ಮಗುವನ್ನು ಪರಿಪಾಲಿಸಬೇಕಾಗಿ ಸ್ತೋತ್ರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೀವು ಮನೆಯಿಂದ ಹೊರಡುವಾಗ ಕೀರ್ತನೊಂದಿಗೆ ಹೊರಡ್ಬೇಕಂತೆ. ಹೆಂಗ್ ಕೀರ್ತನ ಹೊರಡ್ಬೇಕಂತೆ? ಹೆಂಗ್ ಹೊರಡ್ಬೇಕಂತೆ? ಅಲ್ಲೆಲ್ಲೂಯ್ಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಎಲ್ಲರೂ ಸೇರಿ ಅಲ್ಲೆಲ್ಲೂಯ್ಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈಗ ಸ್ತೋತ್ರ ಬಿಟ್ಟು ಹಾಡು ಹೇಳ್ಕೊಂಡು ಬರ್ಬೇಕಂತೆ. ಚೇತು ಮನೇಲಿ ಹಾಡೇ ಬರೋದಿಲ್ಲ. ಅಲ್ಲಿ ಬರೋ ಹಾಡು ಯಾವ್ದು ಗೊತ್ತಾ? ಅಲ್ಲಿ ಯಾವ ಹಾಡು ಬರ್ತದೆ ಗೊತ್ತಾ? ಪಿಕ್ಚರ್ ಹಾಡು, ಸಿನಿಮಾ ಹಾಡು, ಹಲ್ಲೆಲೂಯಾ, ಧಾರಾವಾಹಿ, ಬಿಗ್ ಬಾಸು. ಹಲೋ 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 ಹಲೋ, ಕೇಳಿಸ್ಕೊಳ್ಳಿ. ನಾನು ಸುಮಾರು ದೇವ್ರ ಮಕ್ಕಳು ಮನೆಗೆ ನಾನು ಹೋದಾಗ ನನ್ನ ಕಂಡ ತಕ್ಷಣ ಓಡೋಗ್ಬಿಟ್ಟು ತಕ್ಕದ ಟಿವಿನ ಆಫ್ ಮಾಡ್ತಾರೆ. ಹಲ್ಲೆಲೂಯಾ, ಎಷ್ಟೋ ಜನ ಮನೆಗೆ ಹೋಗ್ತೀನಿ, ಓಡೋಗ್ಬಿಟ್ಟು ಟಿವಿನ ಆಫ್ ಮಾಡಬೇಡಿ. ಚಂದ್ರಶೇಖರ್ ಅಂಕಲ್ ನಿಮ್ಮನ್ನು ನೋಡಿದ್ರೆ ಪರವಾಗಿಲ್ಲ, ಸರ್ವಶಕ್ತನಾದ ದೇವರು ನಿಮ್ಮನ್ನು ನೋಡ್ತಾ ಇದ್ದಾರೆ, ಎಚ್ಚರ. ನಾನು ನಿಮ್ಮನ್ನು ಟಿವಿ ನೋಡಬೇಡಿ ಅಂತ ಹೇಳ್ತಾ ಇಲ್ಲ, ಆದರೆ ದೇವರಿಗೆ ಕೊಡೋದು ಟೈಮನ್ನು ಕೊಡಿ. ಇವತ್ತು ಯಾವಾಗ ನೋಡಿದ್ರು ಅಷ್ಟೇ ಆ ಪಿಕ್ಚರ್ ಹಾಡುಗಳಂತೆ, ಆ ಸಿನಿಮಾ ಹಾಡುಗಳಂತೆ. ದೇವ್ರ ಮಕ್ಕಳು ಸ್ಟೇಟಸ್ಗಳನ್ನ ಯೂಟ್ಯೂಬಲ್ಲಿ ನೋಡ್ಬಿಟ್ರೆ ಸಾಕು. ಅವಯ್ಯೋ ಸಾರಿ, ಇದರಲ್ಲಿ ವಾಟ್ಸಪ್ಪಲ್ಲಿ ನೋಡಿದ್ರೆ ಸಾಕು. ಹಲ್ಲೆಲೂಯಾ, ಆ ಸ್ಟೇಟಸ್ ಹಾಕುವಾಗಲೂ ಅಷ್ಟೇ ಒಳ್ಳೆ ಸ್ಟೇಟಸ್ ಹಾಕಿ. ಹಲ್ಲೆಲೂಯಾ. ಸದ್ಯ ನಮ್ಮ ಸಭೆಯಲ್ಲಿ ಆ ಥರ ಸ್ಟೇಟಸ್ ಹಾಕೋರು ಯಾರಿಲ್ಲ, ಸ್ತೋತ್ರ. ಯಾಕಂದರೆ ಹೇಳ್ತಾ ಬಂದಿದ್ದಕ್ಕೆ ಸ್ಟಾರ್ಟಿಂಗಲ್ಲಿ ನಮ್ಮ ಸಭೆಯಲ್ಲೂ ಕೂಡ ಸ್ಟೇಟಸ್ ಹಂಗೆಲ್ಲ ಹಾಕ್ತಿದ್ರು ಗೊತ್ತಾ? ಬೇಡ, ಸ್ಟೇಟಸ್ ಹಾಕುವಾಗಲೂ ಕೂಡ ದೇವ್ರ ನಾಮನ ಮಹಿಮೆಪಡಿಸಿ ನೋಡೋಣ. ನಾನು ಸ್ಟೇಟಸ್ ಹಾಕ್ತೀನಿ, ಒಂದಾದರೂ ತಪ್ಪಾಗಿ ಬರ್ತದ? ಹಲ್ಲೆಲೂಯಾ. ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ನಮ್ಮ ನಡೆಯಿಂದಲೂ ನಮ್ಮ ನುಡಿಯಿಂದಲೂ ಆತನ ಮಂದಿರಕ್ಕೆ ಬರುವಾಗ ನಾವು ಏನು ಮಾಡೋ ಗೊತ್ತಾ? ಕೀರ್ತನೆಯೊಂದಿಗೆ, ಸ್ತೋತ್ರದೊಂದಿಗೆ, ಪ್ರಾರ್ಥನೆಯೊಂದಿಗೆ ನೀವು ಆಲಯಕ್ಕೆ ಬನ್ನಿ. ಹೋಗುವಾಗ ನೀವು ಕೈ ತುಂಬ ನೀವು ಆಶೀರ್ವಾದ ತುಂಬಿಸ್ಕೊಂಡು ಹೋಗ್ತೀರ. ಕೆಲವೊಂದು ಜನಕ್ಕೆ ಅದ್ಭುತ ಹಾಕೋದಿಲ್ಲ, ಯಾಕೋತಾ?
ಬರುವಾಗಲೇ ಗೊಣಿಕೊಂಡು ಬರೋದು, ಹೋಗುವಾಗ ಸ್ತೋತ್ರ ಮಾಡ್ಕೊಂಡು ಹೋಗೋದು. ಆ ಗೊಣಗುವಾಗಲೇ ಅಲ್ಲಿ ಪ್ರತಿಫಲ ಮುಗಿದೆ. ಸ್ವಲ್ಪ ಮುಂದೆ ಮುಂದೆ ಬನ್ನಿ, ಅನ್ನ ಚೆನ್ನಾಗಿ ಕೂತ್ಕೊಳ್ಳಿ. ಹಾಂ, ಹಲ್ಲೆಲೂಯಾ ಹಲ್ಲೆಲೂಯಾ. ನೆಕ್ಸ್ಟ್ ಅಲ್ಲಿ ಬರ್ತಿದೆ, ಆತನ ಇಲ್ಲಿ ಓದಪ್ಪ, ಇದು ಆತನ ಓದಪ್ಪ. ಆತನ ಉಪಕಾರವನ್ನ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಆತನು ಈ ವರ್ಷ ಮಾಡೋ ಎಲ್ಲಾ ಉಪಕಾರಗಳನ್ನ ಸ್ಮರಿಸ್ರಿ. ನಾನು ನರಕಕ್ಕೆ ಹೋಗಬೇಕಾಗಿದ್ದು ನನ್ನನ್ನ ಪರಲೋಕ ರಾಜ್ಯವನ್ನು ತೋರಿಸಿಕೊಡ್ಬೇಕಾಗಿ ಸ್ತೋತ್ರ ಅಂತ ಹೇಳ್ರಿ. ನೀವೆಲ್ಲರೂ ಕೂಡ ನರಕಕ್ಕೆ ಹೋಗ್ಬೇಕಾಗಿತ್ತು, ಗೊತ್ತಾ? ನಮ್ಮ ಪಾಪ ಪರಿಹಾರ ಆಗದೇ ನಾವು ನರಕಕ್ಕೆ ಹೋಗ್ಬೇಕಾಗಿತ್ತು. ನೀನು ನರಕಕ್ಕೆ ಹೋಗೋದನ್ನ ದೇವರು ತಪ್ಪಿಸಿ ಪರಲೋಕ ರಾಜ್ಯವನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ನಮಗೆ ಸ್ತೋತ್ರನೇ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕುಡ್ಕೊಂಡ ಪುನಃ ಹಂಗೇನೆ ಬೆಡ್ ಮೇಲೆ ಮಲ್ಕೋರಿದ್ದಾರೆ. ಬೆಳಿಗ್ಗೆ ಕಾನ್ಫರೆನ್ಸ್ ಕಾಲಿಗೆ ಸೇರ್ತಾರೆ. ಕಾನ್ಫರೆನ್ಸ್ ಕಾಲೆಲ್ಲ ಪ್ರಾರ್ಥನೆ ಮುಗಿದ ಮೇಲೆ 10 ನಿಮಿಷ ಮೇಲೆ ಫೋನ್ ಮಾಡಿದ್ರೆ ಹಂಗೇ ನಾವು ಮಲ್ಕೊಬಿಟ್ಟಿದೆ ಕಾಣೋಣ. ಹಲ್ಲೆಲೂಯಾ. ಬೆಳಿಗ್ಗೆ 5 ಗಂಟೆಯಿಂದ ಕಾನ್ಫರೆನ್ಸ್ ಕಾಲ್ ನಾವು ನಮ್ಮದು 2017ರಿಂದ ದೇವ್ರ ಸಹಾಯದಿಂದ ಕಾನ್ಫರೆನ್ಸ್ ಕಾಲ್ ನಡೀತಾ ಇದೆ. ಪ್ರೇರಿಗೆ ಸೇರ್ಬೋದು, ಆಂಟಿ ನಡೆಸ್ತಾ ಇದ್ದಾರೆ. ಆದರೆ ಪ್ರಾರ್ಥನೆ ಮುಗಿದ ಮೇಲೆ ಫೋನ್ ಮಾಡಿದ್ರೆ ಅವ್ರು ಅಲ್ಲೇ ಪುನಃ ಮಲ್ಕೊಂಡಿರ್ತಾರೆ. ಇಲ್ಲ, ಬೆಳಿಗ್ಗೆ ಎದ್ದ ಮೇಲೆ ಪ್ರಾರ್ಥನೆ ಮುಗಿದ ಮೇಲೆ ನಿಮ್ಮ ದಿನನಿತ್ಯದ ಕಾರ್ಯಗಳನ್ನ ಮಾಡಿ, ಸ್ತೋತ್ರ ಮಾಡಿ, ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನು ಈ ವರ್ಷ ಮಾಡೋ ಉಪಕಾರವನ್ನು ನೆನೆಸಿ ಪ್ರಾರ್ಥನೆ ಮಾಡಿ. 10 ಉಪಕಾರ ಮಾಡ್ಬಿಟ್ಟು 1 ಉಪಕಾರ ಮಾಡಲಿಲ್ಲ ಅಂದ್ರೆ ಸಾಕು, ನಾ ಚರ್ಚಿಗೆ ಹೋಗೋದಿಲ್ಲ. ನಾವೊಂದು ವಿಷಯ ಹೇಳಮ್ಮ ನಿಮಗೆ, ಕೆಲವೊಂದು ವಿಷಯಗಳನ್ನು ನಮಗಿರೋದು ನಾವೇ ಮಾಡ್ಕೊಳ್ಳೋದು ಬೇಕು ಅಂತ ಹೇಳಿ. ನಮ್ಮ ಊರಲ್ಲಿ ಒಬ್ಬರು ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿ ಹೆಸರು ಹೇಳೋದಿಲ್ಲ. ಆ ಅಮ್ಮ ಗಂಡ ತಂದು ದುಡ್ಡು ಕೊಡ್ತಾರೆ ಮನೆಗೆ. 100 ರೂಪಾಯಿ ಉಳಿಸೋದಿಲ್ಲ ಕಣಮ್ಮ, 100-200 ಉಳಿಸೋದಿಲ್ಲ. ಒಂದು 500 ಕೊಟ್ಟಾಗ ಒಂದು 200 ಉಳಿಸ್ಬೇಕು ತಾನೆ. ಗಂಡನಿಗೆ ತೆಂಗಿನಕಾಯಿಗೆ 55 ರೂಪಾಯಿ, ಗಂಡ ತಗೊಂಡು 20 ರೂಪಾಯಿ ಔಷಧಿಕೋಬೇಕು ನೀವು. ಆವಾಗಲೇ ಮನೆ ಅಭಿವೃದ್ಧಿ ಆಗೋದು. ತಂದಾದ್ಮೇಲೆ ಎಲ್ಲ ಏನು ಮಾಡೋದು ಗೊತ್ತಾ, ಮಜಾ ಮಾಡ್ಬಿಡ್ತಾಳ. ಶನಿವಾರ ದಿವಸ ನೋಡಬೇಕು ಅವಳ ಮನೇಲಿ ಹೆಂಗ್ ಗೊತ್ತಮ್ಮ, ಹಿಂಗ ಅಷ್ಟು ಅಪ್ಪ ಇದ್ದಾಳೆ, ಅಗಲದಲ್ಲಿ ಕೂತಿದ್ದಾಳೆ. ಅವಳು ಬಾತ್ ಮಾಡೋಕೆ 52 ಐಟಮ್ ಆಗ್ತಾಳೆ ಅವಳು ಬಾತಿಗೆ. ನಾನು ಬಾಯಿ ಬಿಟ್ಟು ಕೇಳ್ತಾ ಇದ್ದೆ ಎಂದು ಗೊತ್ತಾ, ಸ್ವಲ್ಪ ಬಾತ್ ನನಗೆ ಕೊಡಿಯಮ್ಮ ಅಂತ. ಏನು ಶನಿವಾರ ದಿವಸ ಸ್ವಲ್ಪ ಬಾತ್ ನನಗೆ ಕೊಡೋ. 52 ಐಟಮಲ್ಲಿ ಒಂದು ಐಟಮ್ ಮಿಸ್ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ನೀಟಾಗಿ ಲೆಕ್ಕ ಹಾಕೊಂಡು ಬಾತ್ ಮಾಡ್ತಾಳೆ. ಮಾರನೇ ದಿವಸ ಬಂದು ಪೇಪರನ್ನು ಮರ್ಯಾದೆ ದುಡ್ಡು ಕೊಡ್ತೀವಿ ಅಂತ ಕೇಳ್ತಾರೆ. ಬಾತು ತಿಂತಾರೆ, ಚಿಕನ್ ಅಂತೆ, ಮಟನ್ ಅಂತೆ, ಬಾತ್ ಅಂತೆ, ಬಿರಿಯಾನಿ ಅಂತೆ. ಒಂದು ಹೇಳಿದ್ರಿ, ಹೆಂಗಸರು ಕೂಡಿಸಿಟ್ರೆ ಅದು ಬ್ಯಾಗಿಗಿಂತಲೂ ಜಾಸ್ತಿ, ಬ್ಯಾಗಿಗಿಂತಲೂ ವಿಶೇಷ. ಹೆಂಗಸರು ಕೂಡಿಸಿಡಕ್ಕೆ ಕಳಿಸ್ಬೇಕು. ಯಾಕಂದ್ರೆ ಗಂಡಸರು ಕಳೆಯುವಾಗ ಅವರಿಗೆ ಬುದ್ಧಿವಾದ ಹೇಳ್ಬೇಕು, ಆದಷ್ಟು ಕೂಡಿಸಿಡ್ಬೇಕು. ನಾವು ಬಟ್ಟೆ ಕೊಟ್ಕೊಂಡು ನಾವು ತಿನ್ಬೇಕು ಅಂತ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. 1 ರೂಪಾಯಿನ ನೀವು ಉಳಿಸಿ ಸೇರಿಸಿ ಬ್ಯಾಂಕಲ್ಲಿ ಒಂದು ಅಕೌಂಟ್ ಮಾಡಿ ತೆಗೆದು ಕಣ್ಣು ಮುಚ್ಕೊಂಡು ಹಾಕ್ತಾನೇ ಬನ್ನಿ. ಮನೇಲಿ ಇಟ್ಕೊಂಡ್ರೆ ತೆರೀದ್ರ, ಬ್ಯಾಂಕಲ್ಲಿ ಅಕೌಂಟ್ ಮಾಡಿ ಹಾಕ್ತಾನೇ ಇರಿ. ನಿಮ್ಮ ಹತ್ರ ಒಂದು 2,000-3,000 ಆಗ್ಬಿಟ್ರೆ ATM ಕೊಟ್ಬಿಡ್ತಾರೆ, ಫೋನ್ಪೇ ಕೊಟ್ಬಿಡ್ತಾರೆ. ಫೋನ್ಪೇಗೆ ಹಾಕಿಸ್ಕೊಳ್ಳಿ, ಅಲ್ಲಿ ಬೀಳ್ತಾ ಇರ್ತದೆ. ಹಲ್ಲೆಲೂಯಾ. ಈಗೆಲ್ಲ ಬ್ಯಾಂಕಿಗೆ ಹೋಗ್ಬೇಕು ಆಗಲಿಲ್ಲ, ಕೂಡಿಸಿಡಬೇಕು ಅಂತ ಮನಸ್ಸು ಮಾಡಿದ್ರೆ ಆರಾಮಾಗಿ ಕೂಡಿಸಿಡ್ಬೋದು ಗೊತ್ತಾ. ಇವತ್ತು ನಾವೇನು ಮಾಡೋದು ಗೊತ್ತಾ, ಅಯ್ಯೋ ನನಗೆ ಬಡ್ತಾನ, ನನಗೆ ಹೆಂಗೆ ಕೋಪ ಬರ್ತಿದ್ರೆ, ನಾನು ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಇಲ್ಲೂ ಮೇಂಟೆನೆನ್ಸ್ ಚರ್ಚು ಮೇಂಟೆನೆನ್ಸ್ ಮಾಡ್ತಾ ಇದ್ದೀನಿ. ಮೊನ್ನೆ ಒಬ್ಬರು ಅಮ್ಮ ಏನು ಹೇಳೋದು ನನಗೆ, ನೀವು ಹೆಂಗೆ ಸರ್ ಮೇಂಟೆನೆನ್ಸ್ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಮೇಂಟೆನೆನ್ಸ್ ಮಾಡ್ತಿಲ್ಲ, ಸ್ವಾಮಿ ಮೇಂಟೆನೆನ್ಸ್ ಮಾಡ್ತಾರೆ, ನನ್ನ ಯೇಸು ಮೇಂಟೆನೆನ್ಸ್ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ಇಲ್ಲೂ ಮಾಡಿಕೊಂಡು ಅಲ್ಲೂ ಮಾಡಿಕೊಂಡು ನಾವು ಉಳಿಸ್ತಾ ಇದ್ದೀವಿ. ನಾನು ಬರೀ 500 ರೂಪಾಯಿ ಸಂಬಳ 500 ರೂಪಾಯಿ ಸಂಬಳದಲ್ಲಿ ನಾವು ಉಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ತಂದಿರೋದೆಲ್ಲ ತಿಂದುಬಿಟ್ಟು ಮಾಡೇ ಸೊಂಡು ಏತ್ಬಿಡೋದಲ್ಲ. ನಮಗೆ ಬಡತನ ಬರ್ತದೆ. ಕೆಲವು ಜನ ಗೊತ್ತಮ್ಮ, 50,000 60,000 1 ಲಕ್ಷ ಸಂಬಳ ಇದೆ ಕಣಮ್ಮ. ಅವರು ನಮ್ಮ ಹತ್ರ ಬಂದು ಹೇಳೋದು ಗೊತ್ತಾ, ಅಂಕಲ್ ಪ್ರಾರ್ಥನೆ ಮಾಡಿ. ಏನು ವಿಷಯ ಪ್ರಾರ್ಥನೆ ಮಾಡ್ಬೇಕಮ್ಮ? ಒಂದು 25 ಲಕ್ಷ ಸಾಲ ಇದೆ ಪ್ರಾರ್ಥನೆ ಮಾಡಿ. ಮುಖ ಸತಿ ಹೊಡ್ಬಿಡೋದಂತೆ. 5 ಲಕ್ಷ ಸಾಲ ಹೋಗ್ಬಿಟ್ಟಿದೆ ಪ್ರಾರ್ಥನೆ ಮಾಡಿದ್ರಿ. ನಾಚಿಕೆ ಆಗಬೇಕು. ಜಾಗ ಇದೆ, ಮನೆ ಇದೆ, 25-30 ಸಾವಿರ ಸಂಬಳ ಇದೆ, ಸಾಲ ಮಾಡ್ಕೊಂಡು ಸಾಯ್ತಾರೆ. ಕೇಳಿದ್ರೆ 4-5 ಕೇಂದ್ರಗಳಿಗೆ ಸಾಲ ಮಾಡ್ಕೊಂಡಿರ್ತಾರೆ. ಅಲ್ಲಿಂದ ದೇವರಿಗೆ ಬೈಯೋದು ಸಾಲ ಕಟ್ಟಕ್ಕಾಗದಿದ್ದಾಗ. ನೀವು ಇರೋದ್ರಲ್ಲಿ ತೃಪ್ತಿ ಪಟ್ಕೊಳ್ಳಿ, ನೀವು ದೇವರಿಗೆ ಉಪಕಾರ ಸ್ತುತಿ ಮಾಡ್ತೀರಾ. ಇರೋದ್ರಲ್ಲಿ ತೃಪ್ತಿ ಪಡ್ರಪ್ಪ. ಗಂಜಿಯನ್ನು ಮಾಡಿಬಿಟ್ರೆ ಯಾರು ಸತ್ತೋಗೋದಿಲ್ಲ. ಆ ಕಾಲದಲ್ಲೆಲ್ಲ ಗಂಜಿಯನ್ನು ಹಸಿಮೆಣಸು
ಆವಾಗ ಅಷ್ಟು ಕಷ್ಟ. ಅವ್ರು ಮಾಡಿಟ್ಟಿದ್ದಕ್ಕೆ ಇವತ್ತು ನಾವು ತೃಪ್ತಿಯಾಗಿ ತಿಂತಾ ಇದ್ದೀವಿ. ನಾನೆಲ್ಲ ಕಾಲೇಜಿಗೆ ಹೋಗ್ಬೇಕಾದ್ರೆ ನನಗೆ ಚಪ್ಪಲಿ ಶೂ ಕೊಡ್ತಾ ಇರಲಿಲ್ಲ ಗೊತ್ತಾ. ಯಾವಾಗ ನಮ್ಮ ಅಪ್ಪನ ಚಪ್ಪಲಿ ಶೂ ನನ್ನ ಕಾಲಿಗೆ ಕರೆಕ್ಟ್ ಆಯಿತು, ಅಪ್ಪ ಎದ್ದೇಳೋದ್ರೆ ನಾನು ಹಾಕೊಂಡು ಓಡೋಗ್ಬಿಡ್ತಿದ್ದೆ ಆಯಿತಾ. ಕೊನೆಗೆ ಅಪ್ಪ ಏನು ಮಾಡೋದು ಗೊತ್ತಾ, ಹರಾಜಲ್ಲಿ ಶೂ ಸಿಗ್ತದೆ, ಹಳೆ ಬಟ್ಟೆಗಳು ಸಿಗ್ತದೆ, ನನ್ನ ಕಾಲಿಗಿಂತಲೂ ಉದ್ದಾಗಿರೋ ಸೂ ತೆಗೆದುಕೊಟ್ರು, ಅದನ್ನು ಹಾಕೊಂಡು ಹೋಗೋಂಥರ ಖುಷಿ. ಈಗ ನನ್ನ ಮೊಮ್ಮಗನಿಗೆ ಚೆನ್ನಾಗಿರೋ ಸೂ ತಂದು ಕೊಟ್ಟರು, ಅವ್ನು ಹಿಂಗೆ ನೋಡ್ತಾ ಇರ್ತಾನೆ ಚೆನ್ನಾಗಿದೆ ಇಲ್ಲ ಅಂತ ಹೇಳಿ. ಆ ಕಾಲದಲ್ಲಿ ಕಾಲೇಜಿಗೆ ಹೋಗೋಕೆ ಚಪ್ಪಲು ಶೂ ಇರಲಿಲ್ಲ. ನಿಜ ಬಾಬಿ ಅಶೋಕ, ನಿಜಾನ? ಈಗ ಮಕ್ಕಳು ತೆಗೆದುಕೊಡು, ಆ ಮಕ್ಕಳು ಇದು ನೋಡಿ ಇದು ಬೇಡ ಇದು ಕೊಡಿಸು ಅಂತಾರೆ. ಅಂಥ ಕಾಲ ಬಂದಿದೆ. ನಾವು ನಮ್ಮ ಕಷ್ಟದ ನಾವು ನೆನೆಸ್ಕೋಬೇಕಲ್ವ. ನಿಜ ಒಂದು ಹೇಳ್ತೀನಿ ಪ್ರಿಯರೇ, ನೀವು ಉಪಕಾರ ಸ್ತುತಿ ಮಾಡಬೇಕಾದ್ರೆ ದೇವರ ಉಪಕಾರ ಸ್ತುತಿ ಮಾಡೋದು ನೀವು ಸ್ವಲ್ಪ ನಿಮಗೂ ಜ್ಞಾನ ಇರಬೇಕು. ಸಾಧ್ಯವಾದಷ್ಟು ಕೂಡಿಸಿದಾಗ ಪ್ರಯತ್ನ ಮಾಡಿ. 50, 25 ಕೂಡಿಸ್ಬಿಟ್ಟು ಒಂದು 5,000 ಆಗ್ಬಿಡ್ಲಿ, ನಿಮ್ಗೆ ಆಟೋಮೆಟಿಕ್ಕಾಗಿ ಮನಸ್ಸು ಬರುತ್ತೆ, ಇನ್ನೂ ಕೂಡಿಸ್ತೀನಿ ಅಂತೇಳಿ. ಅಲ್ಲಲ್ಲಿಯ ಇನ್ನೂ ಕೂಡಿಸ್ತಿಂದ ಮನಸ್ಸು ಬರೋದು ಯಾವಾಗತ್ತಾ, ಸ್ವಲ್ಪ ಜಾಸ್ತಿ ಆದಾಗ. ಆಮೇಲೆ ತಂದಿದ್ರೆಲ್ಲ ತಿಂದಾಕಿದ್ರೆ ನಿಜವಾಗಿ ನಿಮ್ಮ ಮಕ್ಕಳು ಬೆಳೀತಾ ಇದ್ದಾರೆ. ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಬೇಕು. ಅರ್ಥ ಆಗ್ತಿದ್ಯಾ? 1, 2, 3 ಮಗಳು ಮದುವೆ ಬಂದ್ಬಿಡ್ತಾಳೆ. ಮದುವೆ ಬಂದಾಗ 1 ಎಕರೆ ಜಾಗ ಮಾರ್ಬಿಟ್ಟು ಮದುವೆ ಮಾಡೋದು, ಇದು ಭಾಳ ಒಳ್ಳೇದು ಮರ್ಯಾದೆ. 1 ಎಕರೆ ಮಾರ್ಬಿಟ್ಟು ಮದುವೆ ಮಾಡೋಕ್ಕೆ ನೀವೇ ಆಗ್ಬೇಕಾ? ಬೇಡ, ನಿಮ್ಮ ಹತ್ರ ಉಳಿಸಿ ನೀವು ಮಾಡಬೇಕು. ಆಮೇಲೆ ನಿಜಾನ? ಯಾರ ಮನೇಲಿ ಉಳಿತಾ ಇದೆಯೋ ಅವ್ರ ಮನೇಲಿ ಅಭಿವೃದ್ಧಿ ಆಗ್ತದೆ. ದೇವರು ಜ್ಞಾನ ಕೊಡ್ತಾರೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಆತನ ಉಪಕಾರವನ್ನು ಸ್ಮರಿಸಬೇಕಿದ್ರೆ ದೇವ್ರನ್ನ ಕೇಳಿ, ಅಪ್ಪ ನನಗೂ ಕೂಡಿಸಿದಕ್ಕೆ ಜ್ಞಾನ ಕೊಡು, ನನ್ನ ಮಕ್ಕಳನ್ನ ನಾನು ಹೆಂಗೆ ಬೆಳೆಸಬೇಕು ಅಂತ ಜ್ಞಾನ ಕೊಡು, ನನ್ನ ಕುಟುಂಬನ ಹೆಂಗೆ ಸಾಕಬೇಕು ಅಂತ ಜ್ಞಾನ ಕೊಡು. ಅಲ್ಲಲ್ಲಿಯ ನೀವು ಯಾವಾಗ ನೀವು ಆತ ದೇವ್ರನ್ನ ಕೇಳ್ತೀರೋ ನಿಮಗೆ ಜ್ಞಾನ ಕೊಡ್ತಾರೆ, ಬುದ್ಧಿ ಕೊಡ್ತಾರೆ, ವಿವೇಕ ಕೊಡ್ತಾರೆ. ನೋಡಿ, ಈ ಥರ ಸೌಂಡ್ ಬರಬಾರ್ದು ಪ್ರಾರ್ಥನೆ ಮಾಡಿ. ಅದಕ್ಕೇನೆ ನಾನು ಹೇಳಿದ್ದು ದೊಡ್ಡ ಆಲಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ. ನೋಡಿ, ಪಟ 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 ರೋಡ್ ಸೌಂಡ್ ಬರ್ತಾ ಇರ್ತದೆ, ನಾವು ಏನು ಮಾಡ್ಕೊಳಕ್ಕಾಗಿಲ್ಲ. ಅಲ್ಲಲ್ಲಿಯ ಹಾಗಾದ್ರೆ ಇವತ್ತಿಂದ ನಾವು ದೇವ್ರನ್ನ ಜ್ಞಾನ ಕೇಳೋಣ. ದೇವರೇ, ನನ್ನ ಮನೆ ನಡೆಸಲಿಕ್ಕೆ ಶಕ್ತಿ ಬಲ ಕೊಡು, ನನ್ನ ಮನೆಯಲ್ಲಿ ಉಳಿತಾಯ ಮಾಡಲಿಕ್ಕೆ ಶಕ್ತಿ ಕೊಡು. ನಿಮ್ಮ ಗಂಡನಿಗಾಗಿ ಪ್ರಾರ್ಥಿಸಿ, ನಿಮ್ಮ ಹೆಂಡತಿಗಾಗಿ ಪ್ರಾರ್ಥಿಸಿ, ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿ. ದೇವರಿಗೆ ಸ್ತೋತ್ರ ಮಾಡಿ. ನನ್ನ ಮಕ್ಕಳ ಒಳ್ಳೆ ದಾರಿ ತಂದಿದ್ದಕ್ಕಾಗಿ ಸ್ತೋತ್ರ, ನನ್ನ ಗಂಡನ ಒಳ್ಳೆ ದಾರಿ ತಂದ ಸ್ತೋತ್ರ, ನನ್ನ ಕುಟುಂಬನ ಒಳ್ಳೆ ದಾರಿ ತಂದಿದ್ದಕ್ಕೆ ಸ್ತೋತ್ರ ಅಂತ ಹೇಳ್ಬೋತಾನೆ. ಹಾಳಾಗಿ ಹೋಗುವಂಥ ಮಕ್ಕಳು ಕೂಡ ಹಾಳಾಗೋದಿಲ್ಲ. ನಿನ್ನ ಸ್ತೋತ್ರಕ್ಕೆ ದೇವರಲ್ಲಿ ಕಾಪಾಡ್ತಾರೆ, ನಿನ್ನ ಸ್ತೋತ್ರಕ್ಕೆ ದೇವರು ಕಾಪಾಡ್ತಾರೆ. ನೀನು ಕೃತಜ್ಞತೆ ಸ್ತೋತ್ರ, ಉಪಕಾರ ಸ್ತುತಿ ನೀ ಮಾಡ್ತಾ ಬಂದರೆ ನಿನ್ನ ಮಕ್ಕಳನ್ನು ದೇವರು ಕಾಪಾಡ್ತಾರೆ, ನಿನ್ನ ಗಂಡನನ್ನು, ನಿನ್ನ ಹೆಂಡತಿಯನ್ನು, ನಿನ್ನ ಮಕ್ಕಳನ್ನ ಕಾಪಾಡ್ತಾರೆ. ಆಮೇನ್. ನೆಕ್ಸ್ಟ್ ಕೊನೆಯ ವಾಕ್ಯ, ತಂದೆಯಾದ ದೇವರು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ ಇರು. ನಮ್ಮ ದೇವರು ನಿಜವಾಗಿ ಒಳ್ಳೆ ದೇವರು ಕಣ್ರಿ. ಯಾವುದೇ ಕಾರಣಕ್ಕೂ ಕೆಟ್ಟ ದೇವರಲ್ಲ. ಆ ಕಾರಣಕ್ಕೆ ಒಳ್ಳೆಯ ದೇವರಿಗೆ ಒಳ್ಳೆಯ ಪ್ರಾರ್ಥನೆನೇ ಬೇಕು. ಕೆಟ್ಟ ಪ್ರಾರ್ಥನೆ ಆಗೋದಿಲ್ಲ. ಕೆಟ್ಟ ಪ್ರಾರ್ಥನೆ ಯಾವ್ದು ಗೊತ್ತಾ? ಧಾರಾವಾಹಿ ನೋಡ್ಬಿಟ್ಟು ಪ್ರಾರ್ಥನೆ ಮಾಡ್ತೀವಿ ನೋಡಿ, ಅದೇ ಕೆಟ್ಟ ಪ್ರಾರ್ಥನೆ. ಜಗಳ ಆಡ್ಕೊಂಡು ಪ್ರಾರ್ಥನೆ ಮಾಡ್ತೀವಿ ನೋಡಿ, ಅದೇ ಕೆಟ್ಟ ಪ್ರಾರ್ಥನೆ. ಹಾಗಲ್ಲ, ಬಾಯಿ ಬಂದು ಮಾತಾಡ್ಬಿಡೋದು ಕಲ್ಯಾಣ ಮನೆಗೆ, ಕೊನೆಗೆ ಸೋತ್ರ ಪ್ರಯೋಜನ ಇಲ್ಲ. ಅರ್ಥ ಆಗ್ತಿದೆಯಾ? ಕ್ಷಮಾಪಣೆ ಇಲ್ಲದೆ ಮಾಡೋದು ಪ್ರಾರ್ಥನೆ ದೇವ್ರಿಗೆ ಹೋಗೋದಿಲ್ಲ. ಆಗ ದೇವರು ಒಳ್ಳೆಯವರಾಗೋದಿಲ್ಲ, ದೇವ್ರು ತಟಸ್ಥ ಆಗ್ಬಿಡ್ತಾರೆ. ಕೊನೆಗೆ ರಾಷ್ಟ್ರಕ್ಕೆ, ದೇವ್ರೇ ನೀ ನನಗೆ ಅದ್ಭುತ ಮಾಡಿಲ್ಲ, ನನ್ನ ಮಗ ಹಿಂಗೆ, ನನ್ನ ಗಂಡ ಹಿಂಗೆ, ನನ್ನ ಹೆಂಡತಿ ಹಿಂಗೆ ಅಂತ ಹೇಳ್ಬೇಡಿ. ಮೊದಲು ನೀನು ಹೆಂಗೆ ಅಂತ ತಿಳ್ಕೊಳ್ಳಿ, ನಾನು ಹೆಂಗೆ ಅಂತ ತಿಳ್ಕೊಬೇಕು. ಅಲ್ಲಲ್ಲಿಯ ನನ್ನ ದೇವರು ಒಳ್ಳೆಯವರಾಗಿರ್ಬೇಕಾ? ನಾವು ಒಳ್ಳೆಯವರಾಗಿರ್ಬೇಕು. ನಾವು ಒಳ್ಳೆಯವರಾಗದೇನೆ ದೇವರೇ ಕೊಟ್ಬಿಡೋದ್ರಾಗೋದಿಲ್ಲ. ಅದ್ಭುತ ಮಾಡಪ್ಪ ನನ್ನ ಜೀವಿತದಿಂದ ಆಡಿದ್ರೆ ಏನು ಸಿಗೋದಿಲ್ಲ. ಬರ್ತೀರಾ ಬೆರಿಗಾಯಲ್ಲಿ ಬರ್ತೀರಾ, ಬೆರಿಗಾಯಲ್ಲಿ ಹೋಗ್ತೀರ ಅಷ್ಟೇ. ಆದರೆ ಆಶೀರ್ವಾದ ಇದೆ ಬಂದಿದ್ದಕ್ಕೆ, ಆದರೆ ಪ್ರತಿಫಲ ಲೇಟ್ ಆಗ್ತದೆ. ನಮ್ಮ ದೇವರು ಒಳ್ಳೆ ದೇವರು, ಕೊಡ್ಲಿಕ್ಕೆ ಮನಸ್ಸಿದೆ. ಒಂದೇ ಹೇಳಮ್ಮ, ಕುಡ್ಕ ಬಂದ್ಬಿಟ್ಟು ನಿಮ್ಮ ಮನೆಗೆ ಬಂದ್ಬಿಟ್ಟು ಒಂದು 50 ರೂಪಾಯಿ ಕೊಡವ, ನಾನು ಇನ್ನೊಂದು ಪೆಗ್ ಹಾಕೊಳ್ತೀನಿ, ಕೊಡ್ತೀರಾ? ಮಾತಾಡಿ. ಕೊಡ್ತಾರೆ. ಯಾರು ಗೊತ್ತಾ? ಕುಡ್ಕರೆ ಕೊಡ್ತಾರೆ. ನಾವು ಕೊಡ್ತೀವಾ? ಇಲ್ಲ ತಾನೇ? ಮಾತಾಡ್ರವ. ಲೈಫಲ್ಲಿ ಎಣ್ಣೆ ಹಾಕಿದ್ದಾರೆ ಎಷ್ಟು ಜನ ಇದ್ದಾರೆ? ಗಂಡಸರು ಕೈ ಎತ್ತಿ ಹಾಕಿದ್ದೀರಲ್ವ? ಮತ್ತೆ ಈಗ ಕುಡಿತಲ್ಲ, ಮೊದಲು ಅಲ್ಲ, ಕುಡಿತಾ ಇದ್ದಾಗ ನಮಗೆ ಯಾಕೆ ಕುಡ್ಕರು ಕೊಡ್ತಾ ಇದ್ರು. ಒಳ್ಳೆಯವ್ರು ಯಾರು ಕೊಡೋದಿಲ್ಲ. ನಿಜ ಅಲ್ವಾ? ತಪ್ಪಾಗಿ ನಡೆದ ವ್ಯಕ್ತಿಗಳಿಗೆ ಸಹಾಯ ಮಾಡ್ತೀವ? ಹಾಗೇನು ದೇವರು ಕೂಡ ನಾವು ತಪ್ಪಾಗಿ ನಡೆದು ಸಹಾಯ ಮಾಡೋದಿಲ್ಲ. ಹಾಗಾದರೆ ದೇವರು ಒಳ್ಳೆಯವರು, ಅವರ ಕೃಪೆ ಬೇಕಾ? ನಾವು ಮೇಲ್ಗಡೆಯಲ್ಲಿ ವಾಕ್ಯ ಓದಲ್ಲ, ಅದ್ರ ಪ್ರಕಾರನೇ ನಾವು ಮಾಡಬೇಕು. ಆತನ ಕೃಪೆ ನಮ್ಗೆ ಬೇಕಾದ್ರೆ ಏನು ಮಾಡಬೇಕತ್ತಾ? ನಾವು ಜಯಘೋಷ ಮಾಡಬೇಕು, ಸಂತೋಷದಿಂದ ಹಾಡು ಹೇಳಬೇಕು,
ನಿಮಗೆ ಎಷ್ಟೇ ದುಃಖ ಇದ್ರೂ ಕೂಡ ಮನೇಲಿ ಪ್ರಾರ್ಥನೆ ನಿಲ್ಲಿಸಬೇಡಿ. ಆಯಿತು. ಎರಡನೇದು, ಉತ್ಸಾಹದಲ್ಲಿ ಮಾಡ್ತಾ ಆತನ ಸನ್ನಿಧಿಗೆ ಬನ್ನಿರಿ. ನೀವು ನಿಮ್ಮ ಬಾಯಲ್ಲಿ ಸ್ತೋತ್ರ ಹೇಳ್ಕೊಂಡು ಆತನ ಸನ್ನಿಧಿಗೆ ಬನ್ನಿ. ಹಲ್ಲೆಲೂಯಾ. ತಂದೆಯಾದ ದೇವರಿಗೆ ಗೌರವ ಕೊಟ್ಟು ಬನ್ನಿ. ನಾನು ಆತನ ಪ್ರಜೆ, ನನ್ನ ದೇವರು ಪರಿಪಾಲಿಸ್ತಿದ್ದಾನೆ ಅಂತ ಯೋಚನೆ ಮಾಡಿ. ಹಲ್ಲೆಲೂಯಾ. ದೇವರಲ್ಲಿ ಇನ್ಯಾರು ನಮ್ಮನ್ನು ಪರಿಪಾಲಿಸೋಕ್ಕಾಗೋದಿಲ್ಲ. ಹಾಗಾದರೆ ಪ್ರಿಯ, ನಾನು ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಕೇಳಿ. ಟೈಮ್ ಆಗೋಯ್ತು ಅಂತೇಳಿ. ಯಾಕಂದರೆ ನಾವು ಕ್ರಿಸ್ಮಸ್ ಹಬ್ಬದ ಒಂದು ಸ್ತೋತ್ರ ಮತ್ತು ಒಂದು ಚರ್ಚೆ ಮತ್ತು ಥ್ಯಾಂಕ್ಸ್ ನಿಮಗೆ ಹೇಳೋದ್ರಲ್ಲೇ ಟೈಮ್ ಕಳೆದೋಯ್ತು. ಅದಕ್ಕೋಸ್ಕರ ಇಷ್ಟೇ ಸಾಕು. ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಆದರೆ ಆತನ ಅಂಗಳಕ್ಕೆ ಬರುವಾಗ ಇನ್ನೊಂದು ಸಲ ಕೂಡ ನಾನು ಓದ್ತೀನಿ. ಓದ್ ಮಗಳೇ, ನೀನೇ ಓದವ. ಇನ್ನೊಂದು ಸಲ ಇದ್ರ ಪ್ರಕಾರನೇ ನಾವು ನಡೆಯಕ್ಕೆ ಪ್ರಯತ್ನ ಮಾಡೋಣ. ಇನ್ನೊಂದು ಸಲ ಓದ್ಬಿಡವ. ಸಮಸ್ತ ಭೂ ನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ. ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ. ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು, ಆತನು ಪಾಲಿಸುವ ಹಿಂಡು ಆಗಿದ್ದೇವೆ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ. ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು. ಆತನ ಕೃಪೆಯು ಯುಗ ಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಆಮೆನ್. ಆತನ ಸತ್ಯ ತಲತಲ, ನಿಮಗೆ ಕೃಪೆ ಯುಗ ಯುಗಾಂತರ ಇರ್ತದೆ. ತಲತಲಾಂತರ ಆತನ ಸತ್ಯ ಇರ್ತದೆ. ನಿಮ್ಮನ್ನ ದೇವರು ಯಾವತ್ತೂ ಕೈ ಬಿಡೋದಿಲ್ಲ ಪ್ರಿಯರೇ. ಇಷ್ಟು ನೀವು ಮಾಡ್ಕೊ ಬನ್ನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡೇ ಮಾಡ್ತಾರೆ. ಸಂತೋಷನಾ? ಹಾಗಾದ್ರೆ ನಾವು 2025 ಸಂತೋಷವಾಗಿ ಕಳಿಸಿಕೊಟ್ಟು 2026ಕ್ಕೆ ನಾವು ಸ್ವಾಗತ ಮಾಡೋಣ ನಾಳೆಯಿಂದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಾಗಾದ್ರೆ ನಾವು ಕೊನೆಯ ಪ್ರಾರ್ಥನೆ ಮಾಡಿದ್ದೇವೆ. ನಾಮ ಕೊಡ್ಸೋಣ. ಪರಲೋಕ ತಂದೆಯೇ, ಪ್ರಭು ಯೇಸು ನಾಮದಲ್ಲಿ ಪವಿತ್ರಾತ್ಮ ಸಹಾಯದಿಂದ ಸ್ವಾಮಿ, 2025 ಸ್ವಾಮಿ ನಾವು ಸಂತೋಷವಾಗಿ ಕಳಿಸಿಕೊಡೋದಕ್ಕೆ ಕೃಪೆ ಕೊಟ್ಟಿದ್ದಪ್ಪ. ಅದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ನಾವು ಇನ್ನು ಮುಂದಕ್ಕೆ ನಿನ್ನ ನಾಮವನ್ನು ಮಹಿಪಡಿಸುತ್ತಾ, ನಿನಗೆ ಸ್ತೋತ್ರವನ್ನು ಹೇಳುತ್ತಾ ಹೊಸ ವರ್ಷವನ್ನು ನಾವು ನಾಳೆಯಿಂದ ಬರಮಾಡ್ತೀವಿ ಸ್ವಾಮಿ. ಅಪ್ಪ, ಈ ವರ್ಷದ ಕೊನೆಯ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ಯಾ. ಬರೋ ವರ್ಷ 4ನೇ ತಾರೀಕಿಗೆ ಅದ್ದೂರಿಯಾಗಿ ಚೆನ್ನಾಗಿ ಸಭೆಯನ್ನು ನಡೆಸಲಿಕ್ಕೆ ಸಹಾಯ ಕೊಟ್ಟು ನಿನ್ನ ನಾಮನ ಹಾಗೇನೆ ಸ್ವಾಮಿ, ಬರೋ ವರ್ಷ 2028 ಆಶೀರ್ವಾದದ ವರ್ಷವಾಗಿ ಮಾರ್ಪಡೋದು ಸ್ವಾಮಿ. ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸಿ ಅಪ್ಪ. ಈ ಸಮಯದಲ್ಲಿ ನಿನ್ನ ಕೃಪೆ, ನಿನ್ನ ಬಲ ತುಂಬಿಸಪ್ಪ. ನಮಗೆ ಒಳ್ಳೆ ಉಸಿರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನಮ್ಮ ಕುಟುಂಬನ ಕಾಪಾಡಿದಕ್ಕಾಗಿ ಸ್ತೋತ್ರ, ಪ್ರತಿಯೊಂದು ವಿಷಯದಲ್ಲಿ ನಮ್ಮನ್ನ ಪರಿಪಾಲಿಸುತ್ತಾ ಬಂದಿದ್ದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ನಾಮ ಒಂದೇ ಇದೆಲ್ಲದರ ಮೂಲಕ ಮಹಿಮೆ ಆಗಲಿ. ಪ್ರಭು ಯೇಸುವಿನ ಅಭಿಷೇಕದ ನಾಮದಲ್ಲಿ ಪವಿತ್ರಾತ್ಮ ಸಹಾಯದಿಂದ ಬೇಡಿ ಬಂದ ತಂದೆ. ಆಮೆನ್, ಆಮೆನ್, ಆಮೆನ್.